ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅವರ ಹನಿ ಟ್ರ್ಯಾಪ್ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ತನಿಖೆಗೆ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನು ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಅವರು ಒಂದು 3 ಪುಟಗಳ ಪೇಜ್ನ ಮನವಿ ಪತ್ರ ಅನ್ಬೇಕೋ ಅಥವಾ ದೂರ ಅನ್ಬೇಕೋ ಗೊತ್ತಿಲ್ಲ, ನಮ್ಗೆ ಇನ್ನೂ ಕೂಡ ಅದ್ರ ಬಗ್ಗೆ ಕನ್ಕ್ಲೂಷನ್ ಬಂದಿಲ್ಲ ನಾವು. ಬಟ್ ಅದರಲ್ಲಿ ಕೆಲ ವಿಚಾರಗಳನ್ನ ಅವರು ಉಲ್ಲೇಖಿಸಿದ್ದಾರೆ. ಏನೇನು ಅಂತ ನಾವು ಹೇಳ್ತಾ ಹೋಗ್ತೀವಿ. ಪ್ರಮುಖವಾಗಿ 2 ಸಲ ನನಗೆ ಹನಿ ಟ್ರ್ಯಾಪ್ನ ಯತ್ನ ನನ್ನ ಮೇಲೆ ನಡೆದಿತ್ತು ಅಂತ ಅವರು ಹೇಳಿದ್ದಾರೆ. ಮಾರ್ಚ್ ಮೊದಲ ವಾರದಲ್ಲಿ ಗಡ್ಡದಾರಿಯ ಜೊತೆಗೆ ಹುಡುಗಿ ಬಂದಿದ್ಲು. ದೂರಿನಲ್ಲಿ ಗಡ್ಡದಾರಿ ಅಂತ ಸುಮಾರು ಸಲ ಬಳಸಿದ್ದಾರೆ. ಆ ಗಡ್ಡದಾರಿ ವ್ಯಕ್ತಿಯ ಮೇಲೆ ಆರೋಪ ಮಾಡಿದ್ದಾರೆ ರಾಜಣ್ಣ. ಸರ್ಕಾರಿ ಗೆಸ್ಟ್ ಹೌಸ್ಗೆ ಆ ಗಡ್ಡದಾರಿ ಯುವತಿಯ ಜೊತೆಗೆ ಬಂದಿದ್ದ. ಮತ್ತೊಮ್ಮೆ ಅದೇ ಗಡ್ಡದಾರಿಯ ವ್ಯಕ್ತಿ 2ನೇ ಯುವತಿ ಜೊತೆಗೂ ಕೂಡ ಬಂದಿದ್ದ. 2ನೇ ಸಲ ಬಂದಾಗ ಯುವತಿ ನನ್ನ ಕೈ ಹಿಡಿಯೋಕೆ ಬಂದಿದ್ಲು. ನನಗೆ ಆ ಗಡ್ಡದಾರಿಯ ಮೇಲೇನೆ ಅನುಮಾನ ಅಂತ ರಾಜಣ್ಣ ಅವರು ಹೇಳ್ಕೊಂಡಿದ್ದಾರೆ. ಆ ಗಡ್ಡದಾರಿಯ ಹುಡುಕಾಟವನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರಂತೆ. ಹೆಂಗ್ ಸಿಗ್ತಾರೆ ಅನ್ನೋದು ಪ್ರಶ್ನೆ. ಸಿಗ್ತಾರೆ ನನಗೆ ಅರ್ಥನೇ ಆಗಲ್ಲಪ್ಪ. ಗಡ್ಡದಾರಿ ಅಂತಂದ್ರೆ 8 ಜನ ಹುಡುಗರು ಗಡ್ಡ ಬಿಟ್ಟಿರ್ತಾರಪ್ಪ. ಆಮೇಲೆ ಎಷ್ಟು ಜನರ ಹತ್ರ ಹುಡುಗಿರ ಹತ್ರ ಬ್ಲೂ ಜೀನ್ಸ್ ಇಲ್ಲ, ಎಲ್ಲರ ಹತ್ರನೂ ಇದೆ. ಬ್ಲೂ ಜೀನ್ಸ್ ಹಾಕ್ಬಿಟ್ಟಿದ್ದಾರೆ. ಗಡ್ಡದಾರಿ ಅಂದ್ರೆ ಇದರ ಆಧಾರದ ಮೇಲೆಲ್ಲ ಹಿಡಿಯಕ್ಕಾಗಲ್ಲ. ಏನಾದ್ರೂ CCTV ಫುಟೇಜ್ ಇದ್ರೆ ಅಟ್ಲೀಸ್ಟ್ ಅವ್ನ ಮುಖ ನೋಡಿದ್ರೆ ಇವನು ಯಾರು ಏನು ಎತ್ತ ಅಂತ ಪತ್ತೆ ಹಚ್ತಾರೆ. ಅದರ್ವೈಸ್ ಗಡ್ಡದಾರಿ, ಬ್ಲೂ ಜೀನ್ಸು, ಬ್ಲ್ಯಾಕ್ ಟಾಪು ಇವೆಲ್ಲ ನಡೆಯಲ್ಲ. ಹಾಗೆಲ್ಲ ಹೇಳಿ ಜಾರ್ಕೊಳಕ್ಕೂ ಆಗಲ್ಲ. ಆಮೇಲೆ ಇವ್ರಿಗೆ ಅಷ್ಟು ಕನ್ಫರ್ಮೇಶನ್ ಇದ್ದಿದ್ರೆ ಇವ್ರು ಸ್ವಲ್ಪ ಬುದ್ಧಿವಂತರಾಗಿದೆ. ಬೇರೆ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಮನೆ ಸುತ್ತಮುತ್ತ ರೋಡಲ್ಲಂತೂ CCTV ಇರುತ್ತೆ. ಇವ್ರ ಮನೇಲಿ ಇಲ್ಲ ಅಂದ್ರೂ ಅಲ್ಲಿ ಮಾಡ್ಬೋದಲ್ಲ, ಎಲ್ಲಾದ್ರೂ ಚೆಕ್ ಮಾಡ್ಬೋದು. ಅದೇ ಎಲ್ಲಾದ್ರೂ ಮಾಡಿಸ್ಬೋದು. ಇವ್ರು ಕರೆಕ್ಟಾಗಿ ಡೇ ಟು ಟೈಮ್ ಗೊತ್ತಿದ್ರೆ ಮಾಡಿಸ್ಬೋದು ಖಂಡಿತವಾಗಿ. ಓಕೆ, ಇನ್ನು ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣಗೆ ಹನಿ ಟ್ರ್ಯಾಪ್ ಮಾಡಲು ಪ್ಲಾನ್ ಮಾಡಿದ್ಯಾರು ಮತ್ತು ಏನು ಕಾರಣ? ಪ್ರಕರಣದ ಆಳ ಅಗಲ ಜಾಲಾಡ್ತಾ ಇದ್ದಾರೆ CID ಪೊಲೀಸರು. ಮಾರ್ಚ್ ತಿಂಗಳಲ್ಲಿ ರಾಜಣ್ಣ ಜೊತೆ ಕೆಲಸ ಮಾಡಿದವರು, ಗನ್ಮ್ಯಾನ್, ಪರ್ಸನಲ್ ಸೆಕ್ರೆಟರಿ, ಮನೆಗೆಲಸದವರ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ನೋಟಿಸ್ ನೀಡಿ ಹೇಳಿಕೆಯನ್ನು ಪಡೆಯಲಿದ್ದಾರೆ CID ಅಧಿಕಾರಿಗಳು. ಅವರಿಂದನೂ ಅಷ್ಟೇ ಮಾಹಿತಿ ಸಿಗೋದು. ಈಗ ಒಬ್ಬ ಸಚಿವರು ಅಂತಂದರೆ ದಿನಕ್ಕೆ 100 ಜನ ಬರ್ತಿರ್ತಾರೆ ಕೆಲಸ ಮಾಡಿಸ್ಕೊಳ್ಳೋಕ್ಕೆ. ಆ 100 ಜನದಲ್ಲಿ ಒಬ್ಬ ಗಡ್ಡದಾರಿಯನ್ನು, ಬ್ಲೂ ಜೀನ್ಸ್ ಹಾಕಿರೋರನ್ನ ನೆನಪಿಟ್ಕೊಂಡು ಹೇಳೋದು ಹೆಂಗೆ? ಹೌಕಮ್? ಆಮೇಲೆ ಇದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಂದ್ರೆ ಒಂದು 14 ದಿನ ಟೈಮ್ ಇರುತ್ತೆ. 14 ದಿನ ಟೈಮ್ನಲ್ಲಿ ಹೇಳಿಕೆ ದಾಖಲ್ಕೊಳ್ಳೋದೇ ಆಗೋಗುತ್ತೆ. ಇನ್ವೆಸ್ಟಿಗೇಷನ್ ಎಳ್ಳು ನೀರು ಬಿಡೋ ಪ್ರಯತ್ನ ಅನ್ಸುತ್ತೆ. ರೈಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಗಡ್ಡದಾರಿ, ಬ್ಲೂ ಜೀನ್ಸ್ ಹಾಕಿದ ಹುಡುಗಿ ಅಂತಂದ್ಬಿಟ್ರೆ ಸಾಧ್ಯನಾ ಇದನ್ನು ಪತ್ತೆ ಹಚ್ಚಕ್ಕೆ? ಅಥವಾ ಉದ್ದೇಶಪೂರ್ವಕವಾಗೇ ರಾಜಣ್ಣ ಅವರು ಈ ಪ್ರಕರಣವನ್ನು ಹಳ್ಳ ಹಿಡಿಸೋದಕ್ಕೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರಾ? ಇದೆರಡು ಆಧಾರವಾಗಿಟ್ಕೊಂಡು CID ಅಧಿಕಾರಿಗಳು ಯಾರನ್ನ ಅಂತ ಪತ್ತೆ ಹಚ್ತಾರೆ ಮತ್ತು ಹೆಂಗೆ ಪತ್ತೆ ಹಚ್ತಾರೆ ಅಂತ? ಅರವಿಂದ, ಸಹಕಾರ ಸಚಿವ KN ರಾಜಣ್ಣ ಅವರು ಸದನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ನನ್ನ ಮೇಲೆ 2 ಬಾರಿ ಹನಿ ಟ್ರ್ಯಾಪ್ಗೆ ಯತ್ನ ನಡೆದಿತ್ತು, ನಾನು ಅವರಿಗೆ ಒಡೆದು ಕಳಿಸಿದ್ದೆ ಅನ್ನೋ ಮಟ್ಟಿಗೆ, ಮತ್ತೆ ನಾನಲ್ಲದೆ ಸುಮಾರು 48 ಜನರ ಆಡಳಿತ ಮತ್ತು ವಿರೋಧ ಪಕ್ಷದ ನಾಯಕರುಗಳ CD ಮಾಡಿಟ್ಕೊಳ್ಳಲಾಗಿದೆ, ಹೆದರಿಸ್ತಿದ್ದಾರೆ ಅನ್ನೋ ಮಟ್ಟಿಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ಬಳಿಕ ವಾರಗಳ ಕಾಲ ಮುಗಿತಾ ಬಂತು. ಇನ್ನೂ ಕೂಡ ಎಲ್ಲೂ ಸ್ಟೇಷನ್ನಲ್ಲಿ FIR ಮಾಡುವ ಕೆಲಸಕ್ಕೆ ರಾಜಣ್ಣ ಅವರು ಮುಂದಾಗಿಲ್ಲ. ವಿಚಾರ ಏನಂತ ಹೇಳಿದ್ರೆ, ಗೃಹ ಸಚಿವರಿಗೆ ಅವರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಗೃಹ ಸಚಿವರು ಪ್ರಾಥಮಿಕ ತನಿಖೆಯನ್ನು ಮಾಡಿಸಬಹುದು. DG and IGPಗೆ ಹೇಳಿದ್ದಾರೆ. DG and IGP ಅವರು CIDಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಒಂದಷ್ಟು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅನ್ನು ಆರಂಭ ಮಾಡಿದ್ದಾರೆ. FIR ಆಗದ ಹೊರತು ಪ್ರಕರಣದಲ್ಲಿ ಯಾರಿದ್ದಾರೆ ಅವರ ಬಂಧನ ಸಾಧ್ಯವಿಲ್ಲ. ಮತ್ತೆ ಈಗಾಗಲೇ ಇವರ ಸರ್ಕಾರಿ ನಿವಾಸದಲ್ಲಿ CCTV ಕೂಡ ಇಲ್ಲ. ಯಾವಾಗ ನಡೆದಿದ್ದು, CCTV DVR ಕೆಪಾಸಿಟಿಗಳೇನಿರುತ್ತೆ ಅಂತ ಹೇಳೋರು ಒಂದು 15ರಿಂದ 20 ದಿನ ಅಥವಾ 1 ತಿಂಗಳು DVR ಕೆಪಾಸಿಟಿ ಇರುತ್ತೆ. ಆದರೆ ಇಲ್ಲಿ CCTVಯಿಂದ ಅವರ ಚಹರೆಯನ್ನು ಪತ್ತೆ ಮಾಡೋದು, ಗಡ್ಡ ಬಿಟ್ಟಿದ್ದ, ಅಕ್ಕೆ ಬ್ಲೂ ಜೀನ್ಸನ್ನು ಹಾಕೊಂಡಿದ್ಲು, ಹೀಗೆ ಪತ್ತೆ ಮಾಡೋದು ಅಸಾಧ್ಯ. ಮೊದಲಿಗೆ ಯಾವಾಗ ಇವ್ರ ಮೇಲೆ ಹನಿ ಟ್ರ್ಯಾಪ್ ಯತ್ನವಾಯಿತು ಆವತ್ತೇ ದೂರು ಕೊಟ್ಟಿದ್ರೆ ಯಾವುದಾದ್ರೂ ಪ್ರಯತ್ನವನ್ನ ಮಾಡಬಹುದಿತ್ತು. ಆದ್ರೆ ಈವರೆಗೂ FIR ಅನ್ನ ಮಾಡುವ ಕೆಲಸಕ್ಕೆ ಹೋಗ್ತಿಲ್ಲ. ಆದ್ರೆ ಒಂದಷ್ಟು ಇವರ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಗನ್ಮ್ಯಾನ್ಗಳಿರ್ಬೋದು ಅಥವಾ ಅವರ ಸರ್ಕಾರಿ ಬಂಗಲೆಯಲ್ಲಿ ಕೆಲಸ ಮಾಡುವ ಇತರ ನೌಕರರಿರ್ಬೋದು, ಈ ಎಲ್ಲರನ್ನ ಒಂದಷ್ಟು ವಿಚಾರಣೆಗೊಳಪಡಿಸಿ ಅವರಿಂದ ಮಾಹಿತಿಯನ್ನ ಕಲೆಕ್ಟ್ ಮಾಡುವ ಕೆಲಸವನ್ನ ಮಾಡಲಾಗ್ತಿದೆ. ಅಥವಾ ಈ ರಾಜಣ್ಣ ಅವರು ಅಥವಾ ಅವರ ಪುತ್ರರ ಬಳಿ ಯಾವುದಾದ್ರೂ ದಾಖಲೆಗಳಿದ್ದಲ್ಲಿ, ಯಾವುದಾದ್ರೂ ಒಂದಷ್ಟು ಎವಿಡೆನ್ಸ್ಗಳಿದ್ರೆ ಅದನ್ನ ಕೊಡಿ ಅನ್ನೋ ಮಟ್ಟಿಗೆ CID ಕೂಡ ಕೇಳ್ಕೊಂಡಿದೆ. ಪ್ರಾಥಮಿಕ ಮಾಹಿತಿಯನ್ನ ಆಧರಿಸಿ ಮುಂದಕ್ಕೆ FIR ಏನಾದರೂ ಇವರು ಕೊಡ್ತಾರ ಎವಿಡೆನ್ಸ್ ಸಿಕ್ಕಿದ ಮೇಲೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. FIR ಆಗದ ಹೊರತು ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಆಡೋದಕ್ಕೆ ಸಾಧ್ಯವಿಲ್ಲ. ಸುಮ್ಮನೆ ಒಂದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಕೊಂಡು ಸುಮ್ಮನೆ ಆಗ್ಬೇಕಾಗುತ್ತೆ. ರೈಟ್. ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.
ಹನಿ ಟ್ರ್ಯಾಪ್ ಯತ್ನ ಆರೋಪದ ಜೊತೆಗೆ ಇನ್ನೊಂದು ಕತೆ ಜೋಡಣೆ ಮಾಡೋ ಕೆಲಸವನ್ನ MLC ರಾಜೇಂದ್ರ ರಾಜಣ್ಣ ಅವರು ಮಾಡಿದ್ರು. ಹೇಗೆ ಅಂತ ಕೇಳಿದ್ರೆ ಈ ಸುಪಾರಿ ಕಿಲ್ಲಿಂಗ್ ನ ವಿಚಾರದ ಮೂಲಕ. ಸೊ ಈ ಸುಪಾರಿ ಕಿಲ್ಲಿಂಗ್ ನ ವಿಚಾರದಲ್ಲಿ ಇನ್ನೂ ಅನೇಕ ಅಂಶಗಳು ಗೊತ್ತಾಗ್ತದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಯಾವುದೇ ಪತ್ತೆದಾರಿ ಕಾದಂಬರಿಗಿಂತ ಇದು ಆ ಕ್ಲೈಮ್ಯಾಕ್ಸ್ಗಿಂತ ಅಥವಾ ಇಂಟೆನ್ಸಿವ್ಗಿಂತ ಕಡಿಮೆ ಏನಿಲ್ಲ. ಇಬ್ಬರು ಕೈ ಯುವ ನಾಯಕರ ಹನಿ ಮನಿ ಕಹಾನಿ ಬಯಲಾಗುತ್ತಾ. ನಾಯಕರಿಬ್ಬರ ಜಟಾಪಟಿ ವಿಚಾರ ಸುಪಾರಿಯ ಸ್ವರೂಪವನ್ನ ಪಡಿತಾ ಅನ್ನೋದು ಪ್ರಶ್ನೆ. ದೂರು ಕೊಡೋದಕ್ಕೆ ಹೈಕಮಾಂಡ್ ಸೂಚಿಸಿದ್ರು, ರಾಜಣ್ಣ ಅವರು ಕೊಡ್ತಾ ಇಲ್ಲ. ಈಗ ಮನವಿ ಪತ್ರ ಕೊಟ್ಟಿದ್ದಾರೆ. ಅದು ಜಸ್ಟ್ ಐ ವಾಷಿಂಗ್ ಪಾಲಿಟಿಕ್ಸ್ನ ಭಾಗ ಅಂತ ಹೇಳ್ಬೋದು, ಅಂದ್ರೆ ಕಣ್ಣೊರೆಸುವ ತಂತ್ರದ ಭಾಗ. ಆದರೆ ರಾಜಣ್ಣ ಪುತ್ರನಿಂದ ಸುಪಾರಿ ಕಿಲ್ಲಿಂಗ್ ಯತ್ನದ ಆರೋಪದ ಅಡಿಯಲ್ಲಿ ದೂರಾಗಿದೆ. ಇವರು ಸಂಡೇ ನಮ್ಮ ಜೊತೆಗೆ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಹೇಳ್ತಾ ಇದ್ರು, ನನ್ನ ಹತ್ರ ನಂಬರ್ಸ್ ಇದೆ, ಕೆಲವು ನೋಟ್ ಮಾಡ್ಕೊಂಡಿದ್ದೀನಿ, ನನ್ನ ಮೇಲೂ ಆಯ್ತು, ಫೋಟೋ ಇದೆ, ವಿಡಿಯೋಸ್ ಇತ್ತು, ಅದೆಲ್ಲ ಕೊಡ್ತೀನಿ ನೋಡೋಣ ಅಂತೆಲ್ಲ ಹೇಳಿದವ್ರು. ಸಂಡೇ ಹೇಳಿದ್ರು ನಮ್ಮ ಜೊತೆಗೆ ಮಾತಾಡ್ತಾ. ಈಗ ನೋಡಿದ್ರೆ ನನ್ನ ಮೇಲೆ ಆಗೇ ಇಲ್ಲ ಅಂತ ನಿನ್ನೆ ಹೇಳ್ತಾರೆ. ಆಮೇಲೆ ಇನ್ನೊಂದು ಆಯಾಮ ಅಂದ್ರೆ ಇದು ಸುಪಾರಿ ಕೊಟ್ಟಿದ್ರು ನಮ್ಮನ್ನು ಸಾಯಿಸಕ್ಕೆ 5 ಲಕ್ಷ, ಸೊ ಮಹಾಭಾರತ ಅಂತ ಹೆಸರು ಹೇಳ್ತಾರೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಕೇಶ್. ಈ ಹನಿ ಟ್ರ್ಯಾಪ್ ಕಥೆಯ ಜೊತೆಗೆ ಜೋಡಣೆ ಆಗಿದ್ದು ಸುಪಾರಿ ಕಿಲ್ಲಿಂಗ್ನ ಪ್ರಯತ್ನ. ಸೊ ಇದೆರಡೂ ವಿಚಾರದಲ್ಲಿ ರಾಜ್ಯದ ಜನ ಮಾತ್ರ ಕನ್ಫ್ಯೂಸ್ ಆಗಿದ್ದಾರೆ. ಇದು ಕಂಟಿನ್ಯೂಡ್ ಪಾಠ ಅಥವಾ ಇದು ಹೊಸ ಚಾಪ್ಟರ? ಎಲ್ಲ ರೀತಿಯಲ್ಲಿ ಕನ್ಫ್ಯೂಷನ್ ಹೆಂಗೆ ಮಾಡ್ಬೋದು, ಒಂದು ಪ್ರಕರಣದಲ್ಲಿ ಹಂಗೆ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಮಮತಾ, ಖಂಡಿತ ಹೌದು. ಯಾಕಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಕೆಲವು ತಿಂಗಳುಗಳಿಂದ ಕಾಂಗ್ರೆಸ್ ಪಾಳೆಯದಲ್ಲಿ ಬೇರೆ ಬೇರೆ ಚರ್ಚೆಗಳು ಗುಸುಗುಸು ನಡೀತಾ ಇತ್ತು. ಆದರೆ ಕಳೆದ 1 ತಿಂಗಳ ಹಿಂದಿನಿಂದ ಹನಿ ಟ್ರ್ಯಾಪ್ನ ಬಗ್ಗೆಯೂ ಕೂಡ ಒಂದಷ್ಟು ತೆರೆಮರೆಯ ಚರ್ಚೆಗಳು ಕಾಂಗ್ರೆಸ್ನಲ್ಲಿ ನಡೀತಾ ಇತ್ತು. ಆದರೆ ಆ ವಿಚಾರದಲ್ಲಿ ರಾಜಣ್ಣ ಅವರು ಸದನದಲ್ಲಿ ಮಾತಾಡಿದ್ರು, ಆನಂತರ ಕಂಪ್ಲೇಂಟ್ ಕೊಡದೆ ಯೂಟರ್ನ್ ನೋಡಿದ್ರು, ಹಿಟ್ ಆ್ಯಂಡ್ ರನ್ ಆರೋಪ ಕೂಡ ಎದುರಿಸ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಅವರಿಗೆ ದೂರು ಕೊಡಿ ಅಂದರೆ ಅವರ ಮಗನ ಹತ್ರ ದೂರು ಕೊಡಿಸ್ತಾರೆ. ಅವರು ಕೂಡ MLC ಅವರು ಕೊಟ್ಟಿರುವಂಥದ್ದು ಸುಪಾರಿ ಕಿಲ್ಲಿಂಗ್ ಪ್ರಯತ್ನ ನಡೆದಿತ್ತು ಅನ್ನುವಂಥ ವಿಚಾರಕ್ಕೆ. ಹಾಗಾದರೆ ಅದು ಇದು ಎರಡು ಒಂದೇನ ಕೇಳಕ್ಕೆ ಹೋದರೆ ಬೇರೆ ಬೇರೆಯ ರೀತಿಯ ಚರ್ಚೆಗಳು ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇರುವಂಥದ್ದು. ಆದರೆ ಈ ಸುಪಾರಿ ಕಿಲ್ಲಿಂಗ್ನ ಆರೋಪದ ಹಿಂದೆ ಹನಿ ಆ್ಯಂಡ್ ಮನಿಯ ಒಂದು ಬೇರೆ ಬೇರೆ ಬೆಳವಣಿಗೆಗಳು ನಡೆದಿದೆ ಅನ್ನುವಂಥದ್ದು. ಇಬ್ಬರು ರಾಜಕೀಯ ಯುವ ನಾಯಕರ ನಡುವೆ ನಡೆದಂತಹ ಹನಿಗಾಗಿ ನಡೆದ ಮನಿ ಫೈಟು ಸೇರಿದಂತೆ ಬೇರೆ ಬೇರೆ ರೀತಿಯಲ್ಲಿ ಆದಂಥ ಜಟಾಪಟಿ ಹೊಡೆದಾಟವೇ ಈ ಎಲ್ಲ ಒಂದು ಆರೋಪದ ಮೂಲ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು. ಆದರೆ ರಾಜಣ್ಣ ಮಾಡಿದ ಆರೋಪ, ಆನಂತರದಲ್ಲಿ ಅವರ ಮಗ ಕೊಡ್ತಿರುವ ದೂರು ಎರಡೂ ಒಂದಕ್ಕೊಂದು ಸಂಬಂಧಿಸಿದ್ದ ಅಥವಾ ಬೇರೆನಾ ಅನ್ನುವಂಥ ಕುತೂಹಲವನ್ನು ದೊಡ್ಡ ಮಟ್ಟಿಗೆ ಇದು ಕಾಯ್ದಿರಿಸಿದೆ. ಬಹುತೇಕ ಬೇರೆ ಅನ್ನುವಂಥ ಚರ್ಚೆ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಇದೆಲ್ಲದರ ಮಧ್ಯದಲ್ಲಿ ಸುಪಾರಿ ಕಿಲ್ಲಿಂಗ್ ಆರೋಪ ಮಾಡೋದಕ್ಕೆ ಪೂರಕವಾದ ಕೆಲವು ಘಟನೆಗಳಿಗೆ ಅನ್ವಯ ಆಗುವಂತೆ ತಮ್ಮ ಆರೋಪವನ್ನು ಅದಕ್ಕೆ ಲಿಂಕ್ ಮಾಡಿದ್ರೆ ಇನ್ಯಾರಿಗೂ ಒಂದು ಇಮೇಜ್ ಡ್ಯಾಮೇಜ್ ಆಗುತ್ತೆ ಲೆಕ್ಕಾಚಾರದಲ್ಲಿ ರಾಜಣ್ಣ ದಾಳ ಉರುಳಿಸಿದ್ರಾ ಅನ್ನುವಂಥ ಪ್ರಶ್ನೆ ಕೂಡ ಕಾಂಗ್ರೆಸ್ನಲ್ಲಿ ತರುವುದು. ಆದರೆ ಕಡೆಗೆ ಹೇಳೋದಾದರೆ ನಿನ್ನೆ ಕೊಟ್ಟಂಥ ದೂರಿನಲ್ಲಿ ಇದು ಹಿನ್ನೆಲೆ ಹುಡುಕ್ತಾ ಹೋದರೆ ಹನಿ ಮನಿ ಕಹಾನಿ ಬಾಯಿ ತೆರೆದುಕೊಳ್ಳುತ್ತಾ ಕಾಂಗ್ರೆಸ್ನ ಇಬ್ಬರು ಯುವ ನಾಯಕರ ನಡುವೆ ನಡೆದಂಥ ಈ ಫೈಟು ಈ ಹಂತಕ್ಕೆ ಬಂದು ನಿಲ್ತಾ ಅನ್ನುವಂಥದ್ದು ತನಿಖೆಯಲ್ಲಿ ಸಾಬೀತಾಗುತ್ತಾ ಅಥವಾ ಬಯಲಾಗುತ್ತಾ ಅನ್ನುವಂಥದ್ದು ಈಗಿರುವಂಥ ಕುತೂಹಲ ಕೂಡ. ಮಮತಾ, ರೈಟ್, ಥ್ಯಾಂಕ್ ಯು ಸುಗೇಶ್ ತಮ್ಮ ಎಲ್ಲ ಮಾಹಿತಿಗೆ. ಈಗ ರಾಜೇಂದ್ರ ರಾಜಣ್ಣ ಅವರಿಗೆ ಯಾರೋ ಕಾಂಗ್ರೆಸ್ನಲ್ಲೇ ಒಬ್ಬ ಪ್ರಬಲ ಕಾಂಪಿಟೇಟರ್ ಇದ್ದು ಅವರು ಇವ್ರನ್ನ ಕೊಲ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ರು, ಹಾಗೆ ಹೀಗೆ ಅಂತೆಲ್ಲ ಒಂದಷ್ಟು ಗುಸುಗುಸು ಪಿಸು ಪಿಸು ಕೇಳಿ ಬರ್ತಾ ಇದ್ರು ಕೂಡ ಮೂಲ ಆರೋಪ ಸದನದಲ್ಲಿ ರಾಜಣ್ಣ ಅವರು ಮಾಡಿದ್ದು ಹನಿ ಟ್ರ್ಯಾಪ್. ಇಷ್ಟು ತಿಂಗಳು ಬೇಕಾಯ್ತಾ? ನವೆಂಬರು ಅಕ್ಟೋಬರು. ಅದೇ ಅಲ್ಲಿ ತನಕ ಏನ್ ಮಾಡ್ತಾ ಇದ್ರು, ಮತ್ತೆ ಮೂಲ ಆರೋಪ ಹನಿ ಟ್ರ್ಯಾಪ್ ಇದನ್ನೇನಾದ್ರು ಮುಚ್ಚಾಕೋ ಯತ್ನಗಳು ನಡೀತಾ ಇದೆಯಾ? ಆಮೇಲೆ ಇದಕ್ಕಿಂತ ಮುಂಚೆ ಒಂದು ಕೇಸ್ ತುಂಬಾ ಸುದ್ದಿಯಲ್ಲಿತ್ತು, ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್. ಅದು ಅದು ಒಂದು ಅನುಮಾನ ಇದೆ. ರಾಜಕಾರಣನ ಹಾಗಾದ್ರೆ ಇಷ್ಟೇನಾ ಅನುಮಾನ ಮೂಡೋದು ಸಹಜ ಅಲ್ವಾ?